ನೀವು ಕಂಫರ್ಟ್ ಮತ್ತು ಮುಕ್ತಿ ಬಗ್ಗೆ ಮಾತಾಡಿದ್ರಿ. ಕೆಲವೊಮ್ಮೆ ಕಂಫರ್ಟ್ ಅನ್ನೋದೇ ಮುಕ್ತಿ ಅನಿಸತ್ತೆ, ಕೆಲವೊಮ್ಮೆ ಮುಕ್ತಿ ಕಂಫರ್ಟ್ ಅನಿಸುತ್ತವೆ. ಅಂದರೆ ನೀವು ಕಂಫರ್ಟ್ ಮತ್ತು ಮುಕ್ತಿ ನಡುವೆ ವಾಸ್ತವವಾಗಿ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ? ಇದು ತುಂಬಾನೇ ಸರಳ. ನಿಮ್ಮ ಅನುಭವದಲ್ಲಿ ನಿಮಗೆ ಹೆಚ್ಚು ಭಯ ಹುಟ್ಟಿಸುವ ಅಥವಾ ಅತಿಯಾಗಿ ಆಕರ್ಷಿಸುವ ವಿಷಯಗಳು ಇರುತ್ತವೆ ಅಲ್ವಾ? ಅದೇ ಬಂಧನ. ನೀವು ಇನ್ನೂ ಹತಾಶೆಯಿಂದ ಏನನ್ನಾದರೂ ಸಾಧಿಸಬೇಕು ಅಂದುಕೊಂಡಿದ್ದರೆ ಅಥವಾ ಹೇಗಾದರೂ ಯಾವುದೋ ಒಂದರಿಂದ ಬಿಡುಗಡೆ ಪಡೆಯಬೇಕು ಅಂದುಕೊಂಡಿದ್ದರೆ ಅದೇ ಬಂಧನ. ಕಂಫರ್ಟ್ ಎನ್ನುವುದು ಯಾವುದೋ ಒಂದು ವಿಷಯದ ಸೂಚಕವಲ್ಲ. ಮುಕ್ತನಾದವನು ತನ್ನ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ತುಂಬಾ ಕಂಫರ್ಟೇಬಲ್ ಆಗಿರುತ್ತಾನೆ. ಆದರೆ ಕಂಫರ್ಟೇಬಲ್ ಆಗಿರುವವರೆಲ್ಲರೂ ಮುಕ್ತರಾಗಿರುವುದಿಲ್ಲ. ಹಾಗಾಗಿ ಅಲ್ಲಿ ನಿಜವಾದ ಸಂಬಂಧವೇನೂ ಇಲ್ಲ. ಮುಕ್ತಿಯ ಅಸಲಿ ಗುರುತು ಏನೆಂದರೆ ಬಂಧನಗಳನ್ನು ಸತತವಾಗಿ ಹುಡುಕುವುದು, ಮತ್ತೆ ಅದು ದಿನನಿತ್ಯದ ಅನುಭವದಲ್ಲಿ ಮಾತ್ರ ಕಾಣಿಸುತ್ತೆ. ನೀವು ಡಿಲೀಟ್ ಮಾಡಲು ಹೆದರುವ ಒಂದು ನಿರ್ದಿಷ್ಟ ಫೋನ್ ನಂಬರ್ ಇದೆಯಾ? ಮತ್ತೆ ಒಂದು ನಂಬರ್ನಿಂದ ಕಾಲ್ ಬಂದಾಗ ನೀವು ಆಘಾತಕ್ಕೊಳಗಾಗುತ್ತೀರಿ ಅಥವಾ ಭಯಭೀತರಾಗುತ್ತೀರಿ. ಅದು ನೀವು ಯಾವುದೋ ದೊಡ್ಡ ವಿಷಯವನ್ನೇ ಸ್ಟೇಕ್ನಲ್ಲಿ ಇಟ್ಟಿದ್ದೀರಿ ಎಂಬುದರ ಸೂಚಕ. ಇಷ್ಟೇ ಇರೋದು. ಧನ್ಯವಾದಗಳು.